ಓಕೆ, ಈ ಕಾರಣಗಳಿಂದ ಡಿಸ್ಕ್ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಪರ್ಟಿಕ್ಯುಲರ್ ಈಗ ಫಸ್ಟು ಕಾರಣ ಅಂದರೆ ಪೋಸ್ಚರಲ್ ಪ್ರಾಬ್ಲಮ್. ನೆಟ್ಟಿಗೆ ನಿಂತ್ಕೊಳೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳೋದಿಲ್ಲ ಅಂತ ಹೇಳಿ ಏನು ಕಂಪ್ಲೇಂಟ್ಸ್ ಯಾವಾಗಲೂ ಬರ್ತಾ ಇರುತ್ತೋ, ಸೊ ದಟ್ ಈಸ್ ವಾಟ್ ಈಸ್ ಯೋರ್ ಇನಿಷಿಯಲ್ ಪ್ರಾಬ್ಲಮ್ ಆಫ್ ಬ್ಯಾಕ್ ಇಶ್ಯೂಸ್ ಅಥವಾ ಡಿಸ್ಕ್ ಸಮಸ್ಯೆ. ಫಸ್ಟು ಪೋಸ್ಚರಲ್ ಇಶ್ಯೂಸ್. ಎಕ್ಸಾಂಪಲ್, ಮಕ್ಳಿಗೆ ಬುಕ್ ಕೊಟ್ಟಿರ್ತೀರ, ಅವ್ರೇನು ಮಾಡ್ತಾರೆ, ಮಲಗಿ ಓದ್ತಾ ಇರ್ತಾರೆ, ಅಥವಾ ಹಿಂದೆ ಆರಾಮಾಗಿ ಲೇ ಬ್ಯಾಕ್ ಸೆಟ್ಟಿಂಗಲ್ಲಿ ಕೂತ್ಕೊಂಡು ನೋಡೋದು. ಯಾವುದೇ ಚೇರ್ ಕೊಡಿ, ಅದ್ರಲ್ಲಿ ಲೇ ಬ್ಯಾಕ್ ಮಾಡ್ತಾ ಇರ್ತಾರೆ, ಯಾಕಂದರೆ ಸೊಂಟದ ಭಾಗನ ಮುಂದಕ್ಕೆ ಕೆಳ್ಕೊಂಡು ಹಿಂದೆ ಬಗ್ತಾ ಇರ್ತಾರೆ. ದೇರ್ ಆರ್ ಸರ್ಟನ್ ಚೇರ್ಸ್ ಫಾರ್ ದಟ್. ಈಸಿ ಚೇರ್ ಇದೆ, ಲಾಂಗ್ ಚೇರ್ಸ್ ಇದೆ, ಆ ಥರದಲ್ಲಿ ಕೂತ್ಕೊಳ್ಳೋದನ್ನು ಎಲ್ಲ ಚೇರ್ಗಳಲ್ಲೂ ಕೂತ್ಕೊಂಡ್ರೆ ದಿಸ್ ಇಸ್ ವಾಟ್ ಇಸ್ ರಾಂಗ್. ಆಮೇಲಿಂದ ಡೈರೆಕ್ಟಾಗಿ ನಿಂತ್ಕೊಳೋದಿಲ್ಲ, ಒಂದು ಕಡೆಗೆ ಬಗ್ಗಿ ನಿಂತ್ಕೊಳೋದು, ಒಂದು ಕಡೆಗೆ ಹೊರಗೆ ನಿಂತ್ಕೊಳೋದು. ಸೊ ಈ ಥರದ್ದು ಮಾಡೋದ್ರಿಂದ ಬೆನ್ನಿಗೆ ಬೇಕಾಗಿರುವಂಥ ಒಂದು ಎಕ್ಸಸೈಸ್ ಸಪೋರ್ಟ್ಸು ಮಿಸ್ ಆಗ್ತಾರೆ. ಒನ್ ಇಸ್ ಪೋಸ್ಚರಲ್. ಸೆಕೆಂಡ್ ಇಸ್ ನಾನ್ ಸೈಂಟಿಫಿಕ್ ಲಿಫ್ಟಿಂಗ್ ಆಫ್ ವೆಯ್ಟ್ಸ್. ಎಲ್ಲಾಗುತ್ತೆ ಅಂದರೆ ಮನೇಲಿ ಸಡನ್ನಾಗಿ ನೀರು ಬಕೆಟ್ ಎತ್ತೋದು, ಎಸ್. ಸಿಲಿಂಡರ್ ಶಿಫ್ಟ್ ಮಾಡೋದು, ಹೆಣ್ಮಕ್ಳಲ್ಲಿ ಗೃಹಿಣಿಯರಲ್ಲಿ ಇದೊಂದು ದೊಡ್ಡ ಕಂಡೀಷನು. ಸಿಲಿಂಡರ್ ಶಿಫ್ಟ್ ಮಾಡೋಕ್ಕೆ ಹೋಗ್ತಾರೆ, ಸಮಸ್ಯೆ ಬರುತ್ತೆ. ಬಟ್ಟೆ ಒಗ್ದಿರೋದನ್ನು ಒಂದು ಬಕೆಟಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾರೆ, ಇಲ್ಲಿ ಸಮಸ್ಯೆ ಬರುತ್ತೆ ಇಲ್ಲಿ. ಸೊ ಇದನ್ನು ನಾನ್ ಸೈಂಟಿಫಿಕ್ ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಂಡಿನ ಬೆಂಡ್ ಮಾಡಿ ಒಂದು ಲಿಫ್ಟ್ ಪೊಸಿಷನ್ನ ಸ್ಲೋ ಆಗಿ ಎತ್ತಿ, ಏನೂ ಸಮಸ್ಯೆ ಆಗಲ್ಲ. ನೀವೇನು ಮಾಡಿ ತಟ್ಟನ್ನು ನಿಂತಿರ್ತೀರ, ರೈಟ್ ಆ್ಯಂಗಲ್ಗೆ ಬಗ್ಗೆ ಎತ್ತು ಬಿಡ್ತೀರಾ, ಸೊಂಟ ಡ್ಯಾಮೇಜ್ ಆಯಿತು. ಸೊ ಆ್ಯಂಡ್ ಲಿಫ್ಟಿಂಗ್ ಎನಿ ವೆಯ್ಟ್ ವಿಚ್ ಯು ಆರ್ ನಾಟ್ ಯೂಸ್ ಟು. ಪ್ರತಿದಿನ ಅಭ್ಯಾಸ ಇಲ್ಲದೆ ಲಿಫ್ಟ್ ಮಾಡ್ತೀವಿ. ಇವಾಗ ಹೇಳ್ತೀರಾ ನೀವು, ಸ್ಪೋರ್ಟ್ಸಲ್ಲಿ ಅವ್ರು 100 kg ಎತ್ತಿದ್ರು, ಅವನು ಯಾರೋ ಏನೂ ಇಲ್ಲ, ಅವನು 40 kg ಇರೋನು 100 kg ಎತ್ಕೊಂಡೋದ ಅಂತೆಲ್ಲ ನೀವು ಹೇಳ್ತೀರಾ. ಈಸ್ ಪ್ರಾಕ್ಟೀಸ್ಡ್ ಇಟ್ ಅವ್ರ ಕಾನ್ಸ್ಟೆಂಟ್ ಕಂಡೀಷನ್ಸ್ ರೆಗ್ಯುಲರಾಗಿ ಮಾಡೋವಂಥದ್ದು. ಅದು ನೀವು ಸಡನ್ನಾಗಿ ಮಾಡಿದ್ರೆ ಸಮಸ್ಯೆ. ರೈಟ್, ಇನ್ನು ಮಾತಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ. ಕರೆ ಕೂಡ ಸಿದ್ಧವಾಗಿದೆ. ಮೊದಲನೇದಾಗಿ ಪಲ್ಲವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಲ್ಲವಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ. ಓಕೆ, ಪಲ್ಲವಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್. ಎಸ್ ಪಲ್ಲವಿ ಅವರು ಹೇಳಿ. ಸರ್, ನಂಗೆ ತುಂಬಾ ದಿನದಿಂದ ಬೆನ್ನು ನೋವು ಬರ್ತಾ ಇದೆ. ಬಟ್ ಆದ್ರೆ ಬೆನ್ನು ನೋವು ಮತ್ತೆ ಬೆನ್ನುಹುರಿ ಸಮಸ್ಯೆ ಡಿಫ್ರೆನ್ಸ್ ನಂಗೆ ಗೊತ್ತಿಲ್ಲ ಅಷ್ಟೊಂದು. ನಾನು ಈ ಸಲ ಬೆನ್ನು ನೋವು ಅಂತಾನೆ ನೋಡ್ಕೊಂಡಿದ್ದೆ. ಬಟ್ ಇವಾಗ ಅನಿಸಿದೆ ಅದು ಬೆನ್ನುಹುರಿ ಸಮಸ್ಯೆ ಇರಬಹುದು ಅಂತ. ಓಕೆ, ಇವಾಗ ಇಲ್ಲೊಂದು ಸಣ್ಣ ಪ್ರಶ್ನೆ. ಇವಾಗ ನಿಮಗೆ ಯಾವ ಭಾಗದಲ್ಲಿ ಬೆನ್ನು ನೋವು ಇದೆ? ಅಂದರೆ ಬೆನ್ನನ್ನು ನಾವು 3 ಭಾಗವಾಗಿ ಮಾಡ್ತೀವಿ, ಮೇಲಿರೋ ಬೆನ್ನು, ಮಧ್ಯದ ಬೆನ್ನು, ಕೆಳಗಡೆ ಬೆನ್ನು. ಸೊ ಯಾವ ಭಾಗದಲ್ಲಿ ನೋವಿದೆ? ಸರ್, ನನಗೆ ಕೆಳಗಡೆ ಪಾರ್ಟಲ್ಲಿ. ಓಕೆ, ಲೋವರ್. ಸೊ ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಂಬಾರ್ ರೀಜನ್ನಲ್ಲಿ ಅದೇ ಜಾಗದಲ್ಲೇ ನೋವಿದೆಯಾ ಅಥವಾ ಆ ನೋವು ಅರಿತಾ ಇದೆಯಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಜಾಗದಲ್ಲಿ ನೋವಿದ್ರೆ ಅರ್ಥ ಏನು ಅಂದರೆ, ಒಂದು ಮಸಲ್ ಕ್ರ್ಯಾಂಪ್ ಥರ ನಿಮಗೆ ಪೇಯ್ನ್ ಇದ್ದರೆ ಇಟ್ ಇಸ್ ಓನ್ಲಿ ಎ ಕಂಡೀಷನ್ ಕಾಲ್ಡ್ ಎ ಸ್ಲಿಪ್ ಡಿಸ್ಕ್. ಅಂದರೆ ಎನಾಟಾಮಿಕಲ್ ಪೊಸಿಷನ್ನಿಂದ ಆ ಒಂದು ಡಿಸ್ಕು ಜಾರು ಬಿಟ್ಟಿದೆ, ಇಟ್ ಇಸ್ ಕಾಲ್ಡ್ ಎ ಸ್ಲಿಪ್ ಡಿಸ್ಕ್. ಅದೇ ಜಾಗದಲ್ಲಿ ನೋವಿದೆ ಅಂತ. ಆ ನೋವು ನನಗೆ ರೇಡಿಯೇಟ್ ಆಗ್ತಾ ಇದೆ, ನಿಮ್ಮಲ್ಲಿ ಅದು ರೇಡಿಯೇಟ್ ಆಗ್ತಾಯಿದೆ, ಬಲಗಾಲ್ಗೋ ಎಡಗಾಲ್ಗೋ ಬರ್ತಾ ಇದೆ, ಅಥವಾ ಬಟಕ್ ರೀಜನಲ್ಲಿ ಬರ್ತಾ ಇದೆ, ಮುಂದೆ ತೊಡೆ ಭಾಗಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ರೇಡಿಯೇಟ್ ಆಗಿದೆ ಅಂತ ಹೇಳಿದ್ರೆ ಡಿಸ್ಕ್ ಬಲ್ಜ್ ಇದೆ ಅಂತೇಳಿ ಅರ್ಥ ಅಲ್ಲಿ. ಸೊ ನಿಮ್ಗೆ ಯಾವುದೋ ಒಂದು ಡಿಸ್ಕು ಉಬ್ಬು ಬಿಟ್ಟಿರುತ್ತೆ, ದಟ್ ಇಸ್ ಪುಷಿಂಗ್ ಡೌನ್ವರ್ಡ್ಸ್. ಸೊ ಅದು ಯಾವುದಾದ್ರೂ ನರ ಶಾಕಿಂಗ್ ಆಗಿ ಎಳಿತಾ ಇದೆ ಅಂತ ಹೇಳ್ತಾ ಇದ್ದಾಗ, ಸೊ ಇಟ್ ಇಸ್ ಕಾಲ್ಡ್ ಅ ಶಿಯಾಟಿಕಾ ಪೇನು ಇನ್ವಾಲ್ವ್ ಆಗಿದೆ ಅಂತೇಳಿ ಅರ್ಥ. ಸೊ ಇಫ್ ದರ್ ಇಸ್ ಅ ರೇಡಿಯೇಷನ್ ಡಿಸ್ಕ್ ಬಲ್ಜ್ ಸಮಸ್ಯೆ ಸಿವಿಯರ್ ಆಗಿದೆ, ನಿಮ್ಗೆ ಏನೂ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಎದ್ದು ಓಡಾಡಿದ್ರೆ ಜೀವ ಹೋಗೋ ಥರ ನೋವು ಬರ್ತಾ ಇದೆ ಅಂದರೆ ಹರ್ನಿಯೇಟೆಡ್ ಕಂಡೀಷನ್ಸ್ ಇರಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಂಪಲ್ ಬೆನ್ನು ನೋವು ಅಂದರೆ ನೀವು ರೆಸ್ಟ್ ಮಾಡಿ ಚೆನ್ನಾಗಿ ನೀರು ತೊಗೊಳ್ಳಿ, ಸಾಕು, ಮಾಯ ಆಗುತ್ತದು. ಬಟ್ ಇಲ್ಲಿ ನೀರು ತೊಗೊಳ್ತೀರಾ, ರೆಸ್ಟ್ ಮಾಡ್ತೀರಾ, ಪೇನ್ ಕಿಲ್ಲರ್ ತೊಗೊಂಡ್ರೂ ಮಸಾಜ್ ಮಾಡಿಸಿದ್ರೂ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ದೆನ್ ಇಟ್ ಇಸ್ ಅ ಡಿಸ್ಕ್ ಪ್ರಾಬ್ಲಮ್. ಇದರ ಜೊತೆಯಲ್ಲಿ ನಿಮ್ಮ ಗೇಟ್ ಆಲ್ಟ್ರಿಂಗ್ ನಿಮ್ಮ ನಡೆಯೋದನ್ನು ಆಲ್ಟರ್ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ ನಿಮಗೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಡಿಸ್ಕ್ ಇಶ್ಯೂ ಅಂತ ಅರ್ಥ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಪಲ್ಲವಿ ಅವರೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.